ಒಂದು ಮನೆಯಲ್ಲಿ 5 ಜನ ಫ್ರೆಂಡ್ಸ್ ಇರ್ತಾರೆ. 5 ಜನಗಳ ಹೆಸರು ವಿಚಿತ್ರ ಇರುತ್ತೆ. ಎಡಗಡೆಯಲ್ಲಿ ಕುಳಿತವನ ಹೆಸರು ಹುಚ್ಚ. ಅವನ ಪಕ್ಕದಲ್ಲಿ ಕುಳಿತಿದ್ದಾನಲ್ಲ ಅವನು ಯಾರು? ನಿಂತಿದ್ದಾನಲ್ಲ ಅವನ ಹೆಸರು ಯಾರಿಗೆ? ಈತನ ಹೆಸರು ಬುದ್ಧಿ. ಇವನು ಕೊನೆಯವನು. ಇವನು ಯಾವಾಗಲೂ ಫೋನಲ್ಲೇ ಸಾಯ್ತಿರ್ತಾನೆ. ಇವನ ಹೆಸರು ಮೂರ್ಖ. ಹುಚ್ಚ, ನಿಂಗೊಂದು ವಿಷಯ ಹೇಳಬೇಕು. ಏನು ಹೇಳು? ಯಾರಿಗೆ ನನ್ನ ಮೊಬೈಲಲ್ಲಿರೋ ನನ್ನ ಹುಡುಗಿ ನಂಬರ್ ತಗೊಂಡು ಡೈಲಿ ಮೆಸೇಜ್ ಮಾಡ್ತಿದ್ದಾನೆ. ಹುಚ್ಚ, ಯಾರು ಸುಳ್ಳು ಹೇಳ್ತಾ ಇದ್ದಾನೆ, ಅದು ನಿಜ ಅಲ್ಲ. ಯಾರು ಬೇಜಾರು ಮಾಡ್ಕೋಬೇಡ, ನಂಗೆ ಅರ್ಥ ಆಗುತ್ತೆ. ಯಾರಿಗೆ ಅಂತ ಹುಡುಗ ಅಲ್ಲ, ಅವನು ಒಳ್ಳೆ ಹುಡುಗ. ಯಾರಿಗೆ ನೀನು ಬಿಡಲಾಕನೋ, ಇವತ್ತು ಸಾಯಿಸೇ ಬಿಡ್ತೀನಿ. ಯಾರು ಸಾಯಿಸೇ ಬಿಟ್ಟಲ್ಲ ನಿಮ್ಮ ಅವನು? ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತೀನಿ ಮಗನೇ, ನೀನು ಸುಮ್ಮನೆ ಬಿಡಲ್ಲ ನಾನು. ಹಲೋ, ಸಂದಿಗೊಂದಿ ಪೊಲೀಸ್ ಸ್ಟೇಷನಿಂದ ಮಂದಿ ಮಾತಾಡೋದು, ಹೇಳಿ. ಹಲೋ ಸರ್, ಚುಮ್ಮೂರಿ ಏರಿಯಾದಿಂದ ಹುಚ್ಚ ಮಾತಾಡೋದು. ಮಿಸ್ಟರ್ ಹುಚ್ಚ, ನಿಮಗೆ ಏನಾದರೂ ತೊಂದರೆ ಇದ್ರೆ ಧಾರವಾಡಕ್ಕೆ ಹೋಗಿ. ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದೀರಾ? ಅಯ್ಯೋ ಸಾರ್, ಯಾರು ಯಾರಿಗೆ ಕೊಂದುಬಿಟ್ಟ? ಏನು ಹೇಳ್ತಾ ಇದೆಯಾ? ಬುದ್ಧಿ ಇಲ್ವಾ? ಸಾರ್, ಬುದ್ಧಿ ಮೇಲ್ಗಡೆ ಸ್ನಾನ ಮಾಡ್ತಾ ಇದ್ದಾನೆ. ನೀ ಏನು ಮೂರ್ಖನ ಥರ ಮಾತಾಡ್ತೀಯ? ಸಾರ್, ಮೂರ್ಖ ಇಲ್ಲಿಲ್ಲ, ಮೇಲೆ ಫೋನಲ್ಲಿ ಗೇಮ್ ಆಡ್ತಾ ಇದ್ದಾನೆ. ಯಾರು ಯಾರಿಗೆ ಸಾಯಿಸಿದ್ರಂತೆ? ನಾನೇನು ಹುಚ್ಚ ಅನ್ಕೊಂಡಿದೀಯ? ಅಯ್ಯೋ ಸರ್, ನೀವೆಲ್ಲ ಹುಚ್ಚ, ನಾನು ಸರ್ ಹುಚ್ಚ. ನಿಮ್ಮ ಮನೆಗೆ ಬರ್ತೀನಿ, ಫೋನ್ ಇಡು. ಕೆಳಗೇನೋ ಸೌಂಡ್ ಆಗತ್ತೈತ್ಲೆ, ಜಗಳ ಹಿಡ್ದಂಗ. ಅಲ್ಲ, ನಾವು ನೀ ಬುದ್ಧಿ ಕಾಲ್ ಮಾಡಾಕತ್ತಾನ. ಜಗಳಕ್ಕೆ ಹೋದ್ರೆ ಮಗ ಫೋನ್ ಅಂತ ತೊಗೊಂಡೋಕಾನ. ಹಲೋ ಮೂರ್ಖ, ಕೆಳಗೆ ಏನದು ಜಗಳ? ನಾ ಗೇಮ್ ಆಡೋದ್ರಾಗ ಬಿಜಿ ಅದೇನೆ, ನೀನ ಹೋಗಿ ನೋಡ. ಸರ್ ಬನ್ನಿ ಸರ್, ಕುತ್ಕೋ ಬನ್ನಿ, ಟೀ ಕುಡಿಯೋರಂತೆ. ಏನದ ಮುಂದೆ ಕುತ್ಕೊಂಡು ಟೀ ಕುಡಿತಾರ? ಯಾರು ಕೊಲೆ ಮಾಡಿದ್ದು? ಅಯ್ಯೋ ಸರ್, ನಾನಲ್ಲ ಸರ್ ಕೊಲೆ ಮಾಡಿದ್ದು. ನಾನೇನಂತ ಹೇಳಿದ್ನಾ? ಮತ್ತೆ ಯಾರು ಕೊಲೆ ಮಾಡಿದ್ದು? ಹೌದು ಸರ್, ಯಾರು ಕೊಲೆ ಮಾಡಿದ್ದು? ಅಯ್ಯಪ್ಪ, ಪೊಲೀಸ್ ಬಂದವ್ರೆ. ಅಯ್ಯೋ, ಇವಂಗೇನಾಯ್ತು? ಕೊಲೆ ಆಗಿದೆ. ನಿಮಗೆ ಹೆಂಗೆ ಕಾಣ್ತಾ ಇದ್ದೀನಿ? ನಿಮಗೆ ಬುದ್ಧಿ ಇಲ್ವಾ? ಸರ್, ಬುದ್ಧಿ ಮೇಲೆ ಸ್ನಾನ ಮಾಡ್ತಾ ಇದ್ದಾನೆ ಸರ್. ಅಯ್ಯೋ, ನಾ ಹುಚ್ಚ ಆಗ್ತೀನಿ. ಯಾರು ಯಾರಿಗೆ ಸಾಯಿಸಿದ್ರು ಕರೆಕ್ಟಾಗಿ ಹೇಳಿ. ಕರೆಕ್ಟ್ ಸರ್, ಯಾರು ಯಾರಿಗೆ ಸಾಯಿಸಿದ್ದು? ಅಯ್ಯೋ, ಈ ಮನೇಲಿ ಕೊಲೆನೇ ಆಗಿಲ್ಲ. ಈ ಕೇಸನ್ನ ಇಲ್ಲೇ ಮುಚ್ಚಾಕ್ಬಿಡ್ತೀನಿ, ನಾನು ಬಿಟ್ಬಿಡ್ರು. ಇವನ್ಯಾರು ಈಗ ಬರ್ತವನೆ? ಸರ್, ಅವಾಗಿಂದ ಕೇಳ್ತಾ ಇದ್ರಲ್ಲ ಬುದ್ಧಿ, ಇವನೇ ಸರ್ ಬುದ್ಧಿ.